ಸೊ ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಅಪ್ಲಿಕೇಶನ್ ಯಾಕೆ ರಿಜೆಕ್ಟ್ ಆಗಿದೆ ಅನ್ನೋದನ್ನು ಎಲ್ಲ ಕಾರಣಗಳು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ಅದನ್ನು ನಾವು ಮತ್ತೆ ಯಾವ ಥರ ಅಪ್ಲಿಕೇಶನ್ ಆಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಓಕೆನಾ? ಸೊ ಈ ಬಾರಿ ನಮಗೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಬಾರ್ದು. ಓಕೆ, ಆಲ್ರೆಡಿ ನಮಗೆ ತಲೆ ಹೋಗಿಬಿಟ್ಟಿದೆ, ತುಂಬ ಕೋಪ ಬರ್ತಾ ಇದೆ. ಅಲ್ಲಿ ಅದು ಪೇಪರ್ ಬೇಕು, ಇದು ಪೇಪರ್ ಬೇಕು, ಅವ್ರಿಗೆ ಮೀಟ್ ಆಗ್ರಿ, ಇವ್ರಿಗೆ ಮೀಟ್ ಆಗ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ ಅಂದ್ಬಿಟ್ಟು ದಿಮಾಗ್ ಖರಾಬಾಗಿಬಿಟ್ಟಿದೆ. ಓಕೆ, ಸೊ ಈ ಬಾರಿ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಬಾರ್ದು. ಓಕೆ, ರಿಜೆಕ್ಟ್ ಆಗಬಾರ್ದು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಸೊ ಫಸ್ಟ್ ನಾವು ಏನು ಮಾಡಬೇಕಂತ ಹೇಳಿದ್ರೆ, ನಮ್ಮ ಅಪ್ಲಿಕೇಶನ್ ಯಾಕೆ ರಿಜೆಕ್ಟ್ ಆಗಿದೆ ಅನ್ನೋದನ್ನು ಆನ್ಲೈನಲ್ಲಿ ಸ್ಟೇಟಸ್ ನೋಡಬೇಕು ನಾವು ಫಸ್ಟು. ಓಕೆನಾ? ಅಂದರೆ ಈ ಖಾತಾ ಪೋರ್ಟಲಲ್ಲಿ ಲಾಗಿನ್ ಮಾಡ್ಕೊಂಡ್ಬಿಟ್ಟು ನಮ್ಮ ಅಪ್ಲಿಕೇಶನ್ ಯಾಕೆ ರಿಜೆಕ್ಟ್ ಆಗಿದೆ, ಅದಕ್ಕೆ ಏನು ಕಾರಣ ಇದೆ ಅನ್ನೋದನ್ನು ನಾವು ಫಸ್ಟ್ ಅದು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಅದಾದಮೇಲೆ ರಿವ್ಯೂ ಆ್ಯಂಡ್ ಕರೆಕ್ಟ್ ದ ಇಶ್ಯೂ. ಓಕೆನಾ? ಸೊ ಈಗ ನಮ್ಗೆ ಗೊತ್ತಾಯಿತು ನಮ್ಮ ಅಪ್ಲಿಕೇಶನ್ ಯಾಕೆ ರಿಜೆಕ್ಟ್ ಆಗಿದೆ ಅಂತ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಮ್ಮ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಎಕ್ಸಾಂಪಲ್, ಆಧಾರ್ ಕಾರ್ಡಲ್ಲಿ ಒಂದು ಹೆಸರಿದೆ, ಸೇಲ್ ಡೀಡಲ್ಲಿ ಒಂದು ಹೆಸರಿದೆ, ಟ್ಯಾಕ್ಸ್ ರಿಸಿಪ್ಟಲ್ಲಿ ಒಂದಿದೆ. ಓಕೆನಾ? ಎಕ್ಸಾಂಪಲ್ ಹೇಳ್ತಾ ಇರೋದು. ಓಕೆ, ಸೊ ನಾವು ಈಗೇನು ಮಾಡ್ಬೇಕಂತ ಹೇಳಿದರೆ ಅದನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು. ಓಕೆನಾ? ಡಾಕ್ಯುಮೆಂಟ್ಸ್ ಕರೆಕ್ಟ್ ಮಾಡ್ಕೋಬೇಕು. ಕರೆಕ್ಟ್ ಮಾಡ್ಕೊಂಡ್ಮೇಲೆ ವಿಸಿಟ್ ದ ಮುನ್ಸಿಪಲ್ ಆಫೀಸ್ ಇಫ್ ನೀಡೆಡ್. ಓಕೆನಾ? ಕರೆಕ್ಟ್ ಮಾಡ್ಕೊಂಡಿದ್ದೀವಿ. ಓಕೆನಾ? ಕರೆಕ್ಟ್ ಮಾಡ್ಕೊಂಡ್ಮೇಲೆ ಒಂದು ಸಲ ನಾವು ಮುನ್ಸಿಪಾಲ್ಟಿ ಆಫೀಸ್ಗೆ ಹೋಗಬೇಕು. ಹೋಗಿಬಿಟ್ಟು, ಸರ್ ನಾವು ಲಾಸ್ಟ್ ಟೈಮಲ್ಲಿ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ಅದು ಯಾಕಾಗಿದೆ ಅಂತ ಹೇಳಿದರೆ ಇಲ್ಲಿ ಆನ್ಲೈನಲ್ಲಿ ಈ ಥರ ಕಾರಣ ತೋರಿಸ್ತಾ ಇದೆ. ಎಕ್ಸಾಂಪಲ್, ನಮ್ಮ ಹೆಸರು ಮಿಸ್ಮ್ಯಾಚ್ ಆಗಿದೆ, ಇಲ್ಲ ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ಡೈಮೆನ್ಷನ್ ಮಿಸ್ಮ್ಯಾಚ್ ಆಗಿದೆ. ಓಕೆನಾ? ಇಲ್ಲ ನಮ್ದು ಅವಾಗ ಎನ್ ಎ ಲೇಔಟ್ ಇರಲಿಲ್ಲ, ಈಗ ನಮ್ಮ ಎನ್ ಎ ಲೇಔಟ್ ಆಗಿದೆ. ಓಕೆನಾ? ಸೊ ಇಲ್ಲ ಅವಾಗ ನಾವು ಕರೆಕ್ಟಾಗಿ ಅಪ್ಲೋಡ್ ಮಾಡಿರಲಿಲ್ಲ ಕರೆಕ್ಟ್ ಫಾರ್ಮೇಟಲ್ಲಿ, ಈ ಬಾರಿ ನಾವು ಫಾರ್ಮೇಟ್ ಕರೆಕ್ಟಾಗಿದೆ. ಒಂದು ಸಲ ನೀವು ಪೇಪರ್ ಚೆಕ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಒಂದು ಸಲ ಚೆಕ್ ಮಾಡಿಸ್ಬೇಕು. ಯಾಕಂತ ಹೇಳಿದ್ರೆ ನಾವು ಮತ್ತೆ ಅಪ್ಲಿಕೇಶನ್ ಹಾಕ್ತೀವಿ, ಮತ್ತೆ ರಿಜೆಕ್ಟ್ ಆಗಿಬಿಟ್ರೆ ತುಂಬ ನೋವಾಗಿಬಿಡುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ಸ್ಟೆಪ್ 3ಯಲ್ಲಿ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಮುನ್ಸಿಪಾಲ್ಟಿ ಆಫೀಸ್ಗೆ ಹೋಗಿಬಿಟ್ಟು ಒಂದು ಸಲ ಚೆಕ್ ಮಾಡಿಸ್ಕೋಬೇಕು. ಸರ್ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಈ ಡಾಕ್ಯುಮೆಂಟ್ ಕರೆಕ್ಟ್ ಇದೆಯಾ ಇಲ್ಲ. ಓಕೆನಾ? ಒಂದು ಸಲ ಕನ್ಫರ್ಮೇಷನ್ ಕೊಡಿ. ಓಕೆನಾ? ಒಂದು ಸಲ ಕನ್ಫರ್ಮ್ ಆಗಿಬಿಟ್ರೆ ನಾನು ಅಪ್ಲಿಕೇಶನ್ ಹಾಕ್ತೀನಿ. ಓಕೆನಾ? ಸೊ ಅದಾದಮೇಲೆ 4th ಸ್ಟೆಪ್ಪು, ರೀಅಪ್ಲೈ ಒನ್ಸ್ ಕರೆಕ್ಟೆಡ್. ಓಕೆನಾ? ಈಗೆಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಈಗ ನಾವೇನು ಮಾಡೋಕ್ಕಂತ ಹೇಳಿದ್ರೆ, ಅದು ಅಪ್ಲಿಕೇಶನ್ ನಾವು ಮತ್ತೊಂದು ಸಲ ಅಪ್ಲೋಡ್ ಮಾಡಬೇಕು. ಓಕೆನಾ? ಸೊ ಅಪ್ಲೋಡ್ ಮಾಡಿದ ಮೇಲೆ, ಓಕೆನಾ, ನಿಮ್ಮ ಅಪ್ಲಿಕೇಶನ್ 100% ಎಕ್ಸೆಪ್ಟ್ ಆಗುತ್ತೆ. ಓಕೆನಾ? ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಕರ್ನಾಟಕದಲ್ಲಿ ಏನಂತಿದೆ, ದುಡ್ಡಿದ್ದರೆ ದುಡ್ಡೇ ದೊಡ್ಡಪ್ಪ. ಓಕೆನಾ? ನಾವು ಅಪ್ಲಿಕೇಶನ್ ಎಲ್ಲ ಪದೇ ಮಾಡ್ತೀವಿ, ಅವರು ಏನೋ ಒಂದು ಕಾರಣ ಹಿಡಿದ್ಬಿಟ್ಟು ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ಓಕೆನಾ? ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇದ್ರೂ ಏನೋ ಡಿಲೇ ಮಾಡ್ತಾರೆ. ಯಾಕಂದರೆ ಸಪೋಸ್ ನಾವು ಆಫೀಸ್ ಕೆಲಸ ಮಾಡ್ತೀವಿ, ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕು, ಅವ್ರ ಹಿಂದೆ ನಾಯಿ ಥರ ಅಲ್ಲಿಗೆ ಆಗಲ್ವಲ್ಲ. ಅಂದರೆ ಅವರು ಪದೇ ಆಫೀಸ್ಗೆ ಹೋಗ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಸೊ ಅದೇ ಒಂದು ರೀಸನ್ ಇಟ್ಕೊಂಡ್ಬಿಟ್ಟು ಅವರು, ಹಾಂ ಸರ್ ಪ್ರೋಗ್ರೆಸ್ಸಲ್ಲಿದೆ, ನಾಳೆ ಆಗುತ್ತೆ, ಅಲ್ಲಿ ಫೈಲ್ ಅಲ್ಲಿದೆ, ಇಲ್ಲಿದೆ, ಅವ್ರು ಕ್ಲಿಯರ್ ಆದಮೇಲೆ ಇಲ್ಲಿ ಬರುತ್ತೆ, ಈ ಥರ ನೆಪ ಹೇಳಿಬಿಟ್ಟು ಓಡಾಡಿಸ್ತಾ ಇರ್ತಾರೆ. ಓಕೆನಾ? ಸೊ ಅದಕ್ಕಲ್ಲೇ ಬೆಸ್ಟ್ ಏನಂತ ಹೇಳಿದರೆ, ಒಂದು ಒಳ್ಳೆ ಕ್ಯಾಂಡಿಡೇಟ್ ಇಟ್ಕೊಳ್ಳಿ ಇಲ್ಲಿ. ಓಕೆನಾ? ಯಾರು ಹಿಡಿದ್ರೆ ಕೆಲಸ ಆಗುತ್ತೆ, ಒಂದು ಒಳ್ಳೆ ಕ್ಯಾಂಡಿಡೇಟ್ ಇಟ್ಕೊಂಡ್ಬಿಟ್ಟು ಅವರು ಸ್ವಲ್ಪ ಏನೋ ದುಡ್ಡು ಕೊಡಂತ ಹೇಳ್ತಾ ಇಲ್ಲ ನಾನು, ಬಟ್ ನೋಡಿ ಸರ್ ಈ ಥರ ಪರಿಸ್ಥಿತಿ ಇದೆ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಬೋದು. ಓಕೆನಾ? ಸೊ ಫ್ರೆಂಡ್ಸ್, ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ಮತ್ತೆ ರಿಜೆಕ್ಟ್ ಆಗಿದೆ ಅಂತ ಹೇಳಿದರೆ, ನೀವು ಇಲ್ಲಿ BBMP ಹೆಲ್ಪ್ ಡೆಸ್ಕ್ ನಂಬರ್ ಇದೆ. ಓಕೆನಾ? 9480683695. ನಿಮ್ಗೇನಾದರೂ ಹೆಲ್ಪ್ ಇದ್ದರೆ ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವು BBMPಯಿಂದ ನಾವು ಏನಂತ ಹೇಳಿದರೆ, ನಮ್ಗೆ ಏನಾದರೂ ಹೆಲ್ಪ್ ಇದ್ದರೆ ನಾವು ಕೇಳ್ಕೊಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.